ಕರ್ನಾಟಕ ರಾಜಕೀಯಕ್ಕೂ ಬಿಹಾರ ಚುನಾವಣಾ ಫಲಿತಾಂಶಕ್ಕೂ ಒಂದಲ್ಲ ಒಂದು ರೀತಿಯಂಥ ಸಂಬಂಧ ಇದೆಯಾ? ಈ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಸೂಚನೆಗಳು ಕಂಡು ಬರ್ತಾ ಇದೆ. ಯಾಕೆಂದರೆ ನಿನ್ನೆ DCM DK ಶಿವಕುಮಾರ್ ಅವರು ಬಿಹಾರಿಗಳು ಅಂದರೆ ಕರ್ನಾಟಕದಲ್ಲಿ ವಲಸೆ ಇರುವಂಥ ಬಿಹಾರಿಗಳ ಒಂದು ವಿಶೇಷವಾದಂಥ ಸಭೆಗೆ ಹೋದರು. ಆ ಸಭೆಯಲ್ಲಿ ಮಾತನಾಡ್ತಾ ನೀವು ಬಿಹಾರ ಚುನಾವಣೆ ಗೆಲ್ಲಿಸಿದ್ರೆ ನನಗೆ ದೊಡ್ಡ ಸ್ಥಾನ ಕೊಟ್ಟಂತೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ರು. ಇದರ ಜೊತೆಗೆ ಬಿಹಾರ ಚುನಾವಣಾ ಫಲಿತಾಂಶ ಆದ ಬಳಿಕ ನೀವು ದೆಹಲಿಗೆ ಹೋಗ್ತೀರಾ, ಸಂಪುಟ ವಿಸ್ತರಣೆ ಮಾಡ್ತೀರಾ ಅಂತ ಮೈಸೂರಿನಲ್ಲಿ ಪತ್ರಕರ್ತರು ಮುಖ್ಯಮಂತ್ರಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಉತ್ತರ ಕೊಟ್ಟಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಹಾರ ಚುನಾವಣೆ ಆದಮೇಲೆ ಫಲಿತಾಂಶ ಬಂದಮೇಲೆ ಹೈಕಮಾಂಡ್ಗೆ ಹೋಗ್ತೀನಿ, ರಾಹುಲ್ ಗಾಂಧಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಬಿಹಾರ ಎಲೆಕ್ಷನ್ಗೂ ಕರ್ನಾಟಕದ ಡೆವಲಪ್ಮೆಂಟ್ಗೂ ಏನೆಲ್ಲ ಸಂಬಂಧ ಇದೆ ಒಂದು ಸಾರಿ ನೋಡೋಣ ಬನ್ನಿ. आपको मुख्यमंत्री के रूप में देखना चाहते हैं. हाईकमांड यारो DK शिवकुमार साहब, हम आपको मुख्यमंत्री के रूप से देखें. ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ. ರಾಜಕೀಯದಲ್ಲಿ ಸಂಕೇತ ಹಾಗೂ ಸಂದೇಶದ ಮೂಲಕ ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ. ಕಾಂಗ್ರೆಸ್ನಲ್ಲೂ ಕೂಡ ಮುಖ್ಯಮಂತ್ರಿ ಗಾದಿಯ ಆಸೆ ಸಂಕೇತದ ಮೂಲಕವೇ ಹೊರಬರ್ತಿದೆ. ಇದಕ್ಕೆ ಅಚ್ಚ ಉದಾಹರಣೆ ಅಂದ್ರೆ ನಿನ್ನೆಯ DK ಪ್ರಚಾರದ ಬೆಳವಣಿಗೆ. ಹೌದು, ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬ್ಯುಸಿಯಾಗಿದೆ. ಇದಕ್ಕೆ ನಂದು ಕಾಣಿಕೆ ಇರಲಿ ಅಂತ DK ಬೆಂಗಳೂರಿನಲ್ಲಿರೋ ಬಿಹಾರಿಗಳ ಮತಬೇಟೆಗಿಳಿದಿದ್ದಾರೆ. ಈ ವೇಳೆ ಬಿಹಾರ ಮೂಲದ ಬೆಂಗಳೂರು ನಿವಾಸಿಗಳು DKರನ್ನ CM ಸ್ಥಾನದಲ್ಲಿ ನೋಡಬೇಕೆಂಬ ಆಸೆ ವ್ಯಕ್ತಪಡಿಸಿದ್ದಾರೆ. समाज की ओर से आपको मुख्यमंत्री के रूप में देखना चाहते हैं. पूरे बिहार वासी आपके साथ है. आने वाले दिनों में DK शिवकुमार साहब, हम आपको मुख्यमंत्री के रूप से देखें. ಹೀಗೆ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಬಿಹಾರಿ ಮುಖಂಡರು ಬಲ ತುಂಬೋ ಕೆಲಸ ಮಾಡಿದ್ರೆ DK ತಮ್ಮ ಮನದಾಳದ ಮಾತು ಬಿಚ್ಚಿಟ್ಟಂತೆ ಕಾಣ್ತಿದೆ. ಮಹಾಗಠಬಂಧನ್ ಗೆಲ್ಲುವುದಕ್ಕಿದ್ರೆ ನನಗೂ ಕೂಡ ಶಕ್ತಿ ಕೊಟ್ಟಂತಾಗುತ್ತೆ ಅನ್ನೋ ಅರ್ಥದಲ್ಲೇ ಮಾತನಾಡಿದ್ದಾರೆ. ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಹೀಗಾಡಿರೋ ಮಾತಿನ ಹಿಂದೆ, ಬಿಹಾರದ ಸೋಲು ಗೆಲುವಿನ ಹಿಂದೆ ರಾಜಕೀಯದ ಪಕ್ಕಾ ಲೆಕ್ಕಾಚಾರವಿದೆ. ದೇಶದ ಮಟ್ಟಿಗೆ ಈ ಎಲೆಕ್ಷನ್ ದಿಕ್ಸೂಚಿಯಾಗಿದ್ರೆ ರಾಜ್ಯ ರಾಜಕಾರಣದ ಮೇಲೂ ಇದು ತನ್ನದೇ ಆದ ಪ್ರಭಾವ ಬೀರಲಿದೆ. ಏನದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಾಮಾನ್ಯವಾಗಿ ಬಿಹಾರದಲ್ಲಿ ಮಹಾಗಠಬಂಧನ್ ಗೆದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಲ ಬಂದಂತಾಗುತ್ತೆ. ಆಗ ಹೈಕಮಾಂಡ್ ಮೇಲುಗೈ ಸಾಧಿಸುತ್ತೆ. ಹೀಗೆ ಸಾಧಿಸಿ ಗಟ್ಟಿಯಾಗೋ ಹೈಕಮಾಂಡ್ನ ಕೆಳಗೆ ಸ್ಥಳೀಯ ನಾಯಕತ್ವದ ಮೇಲಿನ ಪ್ರಭಾವ ಹಾಗೂ ಆದೇಶ ಪಾಲನೆ ಅನಿವಾರ್ಯವಾಗಿ ಬಿಡುತ್ತೆ. ಹೈಕಮಾಂಡ್ ಅಶಕ್ತವಾದ್ರೆ ಸ್ಥಳೀಯ ನಾಯಕರನ್ನ ಹಿಡಿದಿಡೋರು ಯಾರೂ ಇಲ್ಲದಂತೆ ಆಗ್ಬಿಡುತ್ತೆ. ಸ್ಥಳೀಯ ಮಟ್ಟದಲ್ಲಿ ನಾಯಕರಾಡಿದ್ದೇ ಆಟವಾಗ್ಬಿಡುತ್ತೆ. ಯಾವಾಗ್ಲೂ ಕುರ್ಚಿ ಮೇಲೆ ಕೂತಿದ್ದವರು ಮೇಲುಗೈ ಸಾಧಿಸ್ತಾರೆ, ಕುರ್ಚಿ ಕೆಳಗಿದ್ದವರ ಬಲ ಕೊಂಚ ಕಡಿಮೆ. ಹೀಗಾಗಿ ರಾಜಕೀಯ ಬಲಾಬಲ ಏರಿಳಿತ ಆಗೋದಕ್ಕೆ ಬಿಹಾರ ಫಲಿತಾಂಶ ತನ್ನದೇ ಆದ ಪ್ರಭಾವ ಬೀರಲಿದೆ. ಹೀಗೆ ನಾನಾ ಲೆಕ್ಕಾಚಾರಗಳು ಕುರ್ಚಿ ಸುತ್ತಲಿನ ಚರ್ಚೆಗೆ ಸುತ್ತಕೊಳ್ತಲೇ ಇವೆ. ಮತ್ತೊಂದ್ ಕಡೆ CM ಸಿದ್ದರಾಮಯ್ಯ ಯಾರ್ಯಾರೋ ಹೇಳೋ ಮಾತಿಗೆ ಪ್ರಾಮುಖ್ಯತೆ ಕೊಡೋ ಅಗತ್ಯವಿಲ್ಲ ಅಂದಿದ್ದಾರೆ. ಈ ಮೂಲಕ CM ಕೂಡ ದೆಹಲಿ ಅಂಗಳದ ನಿರ್ಣಯದ ಕಡೆಗೆ ಒಟ್ಟು ಮಾಡಿದ್ದಾರೆ. CM ಇಷ್ಟು ಹೇಳಿ ಸುಮ್ಮನಾಗಿಲ್ಲ. ಇದರ ಜೊತೆಗೆ ತಮ್ಮ ಅಸ್ತ್ರವನ್ನು ರಣಾಂಗಣದಲ್ಲಿ ಪ್ರಯೋಗ ಮಾಡ್ತಿದ್ದಾರೆ. ಅದುವೇ ಸಚಿವ ಸಂಪುಟ ಪುನರ್ರಚನೆ ಅನ್ನೋ ಬ್ರಹ್ಮಾಸ್ತ್ರ. ಹೈಕಮಾಂಡ್ ಯಾರು? ಯಾರ್ರೀ ಹೈಕಮಾಂಡ್? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು. ಅವ್ರು ಮಾತಾಡಿದಾರ? ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸಂಪುಟ ಪುನರಚನೆ ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿಯವರು ಹೈಕಮಾಂಡ್ ಹೀಗೆ ಹೈಕಮಾಂಡ್ನ ಜೊತೆಗೆ ಮಾತನಾಡ್ತೀನಿ ಅಂತ CM ಹೇಳಿರೋದು ಸಚಿವ ಸಂಪುಟದ ಪುನರ್ರಚನೆ ಬಗ್ಗೆ. ಆದ್ರೆ ಎಲ್ಲಿಯೂ ಪುನರ್ರಚನೆ ಅನ್ನೋ ಶಬ್ದವನ್ನ ಬಳಸಿಲ್ಲ. ಪುನರ್ರಚನೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಬಿಹಾರದ ಚುನಾವಣೆ ಬಳಿಕ ದೆಹಲಿಗೆ ಹೋಗಿ ಮಾತನಾಡ್ತೀನಿ ಅಂದಿದ್ದಾರೆ. ಈ ಮೂಲಕ ಸಂಪುಟ ಪುನರ್ರಚನೆಯ ದಾಳ ಉರುಳಿಸಿ ಏನಿಲ್ಲ ಅಂತಲೇ ತಮ್ಮ ಸ್ಥಾನವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳೋ ಆಲೋಚನೆಯಲ್ಲಿದ್ದಾರೆ.
ಇನ್ನು ಕಾಂಗ್ರೆಸ್ನ ಬೆಳವಣಿಗೆಗಳಿಗೆ ವಿಪಕ್ಷ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಕುರ್ಚಿಗಾಗಿ ಬೀದಿಗಿಳಿದು ಬಡದಾಡ್ಕೊಳ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರೆ, ದೆಹಲಿಗೆ ಹೋಗಿದ್ಯಾಕೆ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೇನು ಇದು ಪೈಪೋಟಿ ನಡೀತಾ ಇದೆ, ಬೀದಿಗಿಳಿದು ಹೊಡೆದಾಡ್ತಾ ಇದ್ದೀರಿ, ಬಡದಾಡ್ತಾ ಇದ್ದೀರಿ. ಇದು ಏನಾಗುತ್ತೋ, ಯಾವತ್ತು ನವೆಂಬರ್ ತಿಂಗಳಿಗೆ ಏನಾಗ್ತದೋ ಅದೆಲ್ಲ ಕಾದ್ ನೋಡೋಣ. ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ ಪಾರ್ಟಿಯಲ್ಲೇ ದಿನನಿತ್ಯ. ಈಗ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ, ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ 5 ವರ್ಷ ಅಂತ ಹೇಳ್ತಾ ಇದ್ದಾರೆ. ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು, ಬಿಜೆಪಿ ತೆಗೆದಿರೋದು ಅಲ್ಲ. ಇದು ಕಾಂಗ್ರೆಸ್ ನಾಯಕರು ನಮ್ಮಲ್ಲೇನೂ ಇಲ್ಲ, ಎಲ್ಲ ಶಾಂತಿ ಶಾಂತಿ ಅಂತಿದ್ದಾರೆ. ಆದರೆ ನಾಯಕರ ನಡೆ ನುಡಿಗಳು ಅವರವರದೇ ಪಟ್ಟುಗಳ ಪ್ರದರ್ಶನ ಮಾಡ್ತಿರೋದಂತೂ ಸುಳ್ಳಲ್ಲ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.